ನಮಸ್ಕಾರ ಅಶ್ವವೇಗ ನ್ಯೂಸ್ಗೆ ಸ್ವಾಗತ. ನಾನು ಸುರಭಿ. ಸಚಿವರ ಕಾರ್ಯವೈಖರಿ ಬಗ್ಗೆ ಹೈಕಮಾಂಡ್ಗೆ ರಿಪೋರ್ಟ್. ಸಚಿವರ ಕಾರ್ಯವೈಖರಿಗೆ ಮಲ್ಲಿಕಾರ್ಜುನ ಖರ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಸಚಿವರ ಪರ್ಫಾರ್ಮೆನ್ಸ್ ವರದಿ ಕೇಳಿದ್ದ ಹೈಕಮಾಂಡ್ ವರದಿ ಕೇಳಿ ತಿಂಗಳಾದ್ರೂ ಖರ್ಗೆ ಕೈ ಸೇರದ ರಿಪೋರ್ಟ್. ಸಚಿವರ ಕಾರ್ಯವೈಖರಿಗೆ ಮಲ್ಲಿಕಾರ್ಜುನ ಖರ್ಗೆ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ರಾಜ್ಯದಲ್ಲಿ 100 ಬ್ಲಾಕ್ ಕಾಂಗ್ರೆಸ್ ಕಚೇರಿ ಪ್ರಾರಂಭಿಸಲು ನಿರ್ದೇಶನ ಮಾಡಲಾಗಿತ್ತು. ಬ್ಲಾಕ್ ಕಾಂಗ್ರೆಸ್ ಏನು ಕಚೇರಿಯನ್ನ ತೆರಿಬೇಕು ಅಂತ ಹೇಳಿ ನಿರ್ದೇಶನವನ್ನ ಕೂಡ ಕೊಡಲಾಗಿತ್ತು. ಬ್ಲಾಕ್ ಕಚೇರಿ ಪ್ರಾರಂಭಕ್ಕೂ ಕೂಡ ಕಾಂಗ್ರೆಸ್ ಸಚಿವರು ಹಿಂದೇಟು ಹಾಕ್ತಾ ಇದ್ದಾರೆ. ಈ ಎಲ್ಲಾ ವಿಚಾರಗಳಿಂದ ಇದೀಗ ಕಾಂಗ್ರೆಸ್ ಹೈಕಮಾಂಡ್ಗೆ ಅಸಮಾಧಾನವಾಗಿದೆ. ಯಾಕೆ ಕಾಂಗ್ರೆಸ್ ಸಚಿವರು ಈ ರೀತಿ ಮಾಡ್ತಾ ಇದ್ದಾರೆ, ಹೇಳಿದ ಕೆಲಸವನ್ನ ಕರೆಕ್ಟ್ ಆಗಿ ಮಾಡ್ತಾ ಇಲ್ಲ ಅಂತ ಹೇಳಿ ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಸಚಿವರ ಕಾರ್ಯವೈಖರಿಗೆ ಮಲ್ಲಿಕಾರ್ಜುನ ಖರ್ಗೆ ಇದೀಗ ಅಸಮಾಧಾನಗೊಂಡಿದ್ದಾರೆ. ವರದಿ ಕೇಳಿ ತಿಂಗಳಾದ್ರೂ ಕೂಡ ಹೈಕಮಾಂಡ್ನ ಕೈ ಸೇರಿಲ್ಲ ಯಾವುದೇ ವರದಿ. ಸಚಿವರ ಕಾರ್ಯವೈಖರಿ ಹೇಗಿದೆ ಅಂತ ತಿಳ್ಕೊಳ್ಬೇಕು ಅಂತ ಹೇಳಿ ಮಲ್ಲಿಕಾರ್ಜುನ ಖರ್ಗೆ ಅವರು ರಿಪೋರ್ಟ್ ಅನ್ನ ಕೇಳಿರ್ತಾರೆ ರಾಜ್ಯದ ನಾಯಕರೊಟ್ಟಿಗೆ. ಆದ್ರೆ ರಾಜ್ಯದ ನಾಯಕರು ಇಷ್ಟು ತಿಂಗಳಾದ್ರೂ ಕೂಡ ಯಾವುದೇ ರೀತಿಯ ರಿಪೋರ್ಟ್ ಅನ್ನ ಸಲ್ಲಿಕೆ ಮಾಡಿಲ್ಲ. ರಾಜ್ಯದಲ್ಲಿ 100 ಬ್ಲಾಕ್ ಕಾಂಗ್ರೆಸ್ ಕಚೇರಿಯನ್ನ ಪ್ರಾರಂಭಿಸಿ ಅಂತ ಹೇಳಿ ನಿರ್ದೇಶನವನ್ನ ಕೂಡ ಮಾಡಿದ್ರು. ಆದ್ರೂ ಕೂಡ ಬ್ಲಾಕ್ ಕಾಂಗ್ರೆಸ್ ಕಚೇರಿಯನ್ನ ಕೂಡ ಇವರು ಪ್ರಾರಂಭ ಮಾಡಿಲ್ಲ. ಹೀಗಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಯಾಕೆ ಹೀಗೆ ಮಾಡ್ತಿದ್ದಾರೆ ಅಂತ. ಸಚಿವರ ನಡೆಗೆ ಹೈಕಮಾಂಡ್ ನಾಯಕರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಎಐಸಿಸಿ ಅಧಿವೇಶನದಲ್ಲಿ ನಡೆಯಬೇಕಿದ್ದ ಕಚೇರಿಗಳ ಉದ್ಘಾಟನೆ ಆದ್ರೂ ಕೂಡ ಯಾವುದೇ ಕಾರ್ಯಗಳು ನಡೀತಾ ಇಲ್ಲ. ಸಚಿವರಿಗೆ ಇಲಾಖಾವಾರು ವರದಿ ಸಲ್ಲಿಸಲು ಅಂತಿಮ ಗಡುವನ್ನ ಕೂಡ ಕೊಡಲಾಗಿತ್ತು. ಸಚಿವರಿಗೆ ವರದಿ ಸಲ್ಲಿಸಲು ಖರ್ಗೆ, ಸುರ್ಜೇವಾಲಾ ಸೂಚನೆಯನ್ನ ಕೊಟ್ಟಿದ್ದಾರೆ. ಇನ್ನಾದ್ರೂ ವರದಿಯನ್ನ ಸಲ್ಲಿಸಿ ಅಂತ ಹೇಳಿ ಇವರು ಒಂದು ಮಾತನ್ನ ಕೊಟ್ಟಿದ್ದಾರೆ. ಆದ್ರೂ ಕೂಡ ಯಾಕೋ ಕಾಂಗ್ರೆಸ್ ನಾಯಕರು ಇದ್ಯಾವುದಕ್ಕೂ ಕೇಳ್ತಾ ಇಲ್ಲ. ಕಾಂಗ್ರೆಸ್ ಸಚಿವರು ಎಲ್ಲಾ ವಿಷಯದಲ್ಲೂ ಹಿಂದೇಟು ಹಾಕ್ತಾ ಇದ್ದಾರೆ ಎನ್ನುವ ಆರೋಪ ಇದೀಗ ಕೇಳಿ ಬರ್ತಾ ಇದೆ. ಎಐಸಿಸಿ ಅಧಿವೇಶನದಲ್ಲಿ ನಡೆಯಬೇಕಿತ್ತು ಕಚೇರಿಗಳ ಉದ್ಘಾಟನೆ, ಆದ್ರೂ ಕೂಡ ಕಚೇರಿಗಳ ಉದ್ಘಾಟನೆ ನಡೆದಿಲ್ಲ. ಬ್ಲಾಕ್ ಕಾಂಗ್ರೆಸ್ ಕಚೇರಿ 100 ಬ್ಲಾಕ್ ಕಾಂಗ್ರೆಸ್ ಕಚೇರಿಯನ್ನ ಓಪನ್ ಮಾಡಿ ಅಂತ ಹೇಳಿ ಕೂಡ ಹೇಳಿದ್ರು. ಆದ್ರೂ ಕೂಡ ಕೇಂದ್ರದ ನಾಯಕರ ಮಾತನ್ನ ರಾಜ್ಯದ ನಾಯಕರುಗಳು ಗಂಭೀರವಾಗಿ ಪರಿಗಣಿಸ್ತಾ ಇಲ್ಲ. ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ? ಅಲ್ಲದೆ ಎಲ್ಲಾ ಸಚಿವರ ರಿಪೋರ್ಟ್ ಬೇಕಿತ್ತು. ಅವರ ಕಾರ್ಯವೈಖರಿ ಹೇಗಿದೆ, ಯಾವ ರೀತಿ ಕೆಲಸ ಮಾಡ್ತಿದ್ದಾರೆ, ಅವರ ಜಿಲ್ಲೆಯಲ್ಲಿ ಅವರಿಗೆ ಸಂಬಂಧಪಟ್ಟ ಸ್ಥಳಗಳಲ್ಲಿ ಯಾವ ರೀತಿ ಇವರು ಕೆಲಸ ಮಾಡ್ತಿದ್ದಾರೆ ಎನ್ನುವ ರಿಪೋರ್ಟ್ ಕೇಳಿದ್ರು ಕೂಡ ಕೊಡ್ತಾ ಇಲ್ಲ ಎನ್ನುವ ಆರೋಪ ಕೇಳಿ ಬರ್ತಾ ಇದೆ. ಅಶ್ವವೇಗ ಇಂಗ್ಲಿಷ್ ನ್ಯೂಸ್ coming soon. Your channel, your voice, your trust.